ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಜನಸಾಮಾನ್ಯರ ಬಳಿ ಬ್ಯಾಂಕ್ ಅಕೌಂಟ್ ಇದೆ. ಇದರ ಜೊತೆಗೆ ಅದೆಷ್ಟೋ ಜನರು ಚೆಕ್ ಬುಕ್ ಮೂಲಕ ಹಣದ ವಹಿವಾಟುಗಳನ್ನು ಮನೆಯಲ್ಲೇ ಕುಳಿತುಕೊಂಡು ಬೇರೊಬ್ಬರ ಖಾತೆಗೆ ಹಣ ವರ್ಗಾವಣೆ ಮಾಡುವುದು ಸೇರಿದಂತೆ ಕಂಪನಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೂ ಚೆಕ್ ಮೂಲಕ ತಮ್ಮ ಪೇಮೆಂಟ್ಗಳನ್ನು ವರ್ಗಾವಣೆ ಮಾಡುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ತಾವು ಬ್ಯಾಂಕಿಗೆ ಅಲೆದಾಡದೆ ಮನೆಯಲ್ಲಿಯೇ ಕುಳಿತುಕೊಂಡು ತಮ್ಮ ಹಣದ ವಹಿವಾಟುಗಳನ್ನು ಅತಿ ಸುಲಭವಾಗಿ ಮಾಡುವ ಉದ್ದೇಶದಿಂದಲೇ ಚೆಕ್ ಬುಕ್ ಮೂಲಕ ಎಲ್ಲ ವಹಿವಾಟುಗಳು ನಡೆಯುತ್ತಿವೆ. ಇದೀಗ ಈ ಚೆಕ್ ಬುಕ್ಗೆ ಸಂಬಂಧಪಟ್ಟಂತೆ 5 ಹೊಸ ರೂಲ್ಸ್ ಜಾರಿಗೆ ಬಂದಿದ್ದು, ಇನ್ಮುಂದೆ ಇಂತಹ ತಪ್ಪುಗಳು ನೀವು ಮಾಡಿದ್ದೇ ಆದರೆ ನಿಮಗೆ ದಂಡ ಮತ್ತು ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಹೌದು, ಬ್ಯಾಂಕ್ ಚೆಕ್ ಬಳಕೆ ಮಾಡುವಾಗ ತಮಗೆ ತಿಳಿಯದೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿ ಕೊನೆಗೆ ಸರಿಪಡಿಸಲಾಗದೆ ತುಂಬ ತೊಂದರೆಗೀಡಾಗುತ್ತಿದ್ದು, ಇದನ್ನೆಲ್ಲ ತಪ್ಪಿಸುವ ನಿಟ್ಟಿನಲ್ಲಿ 5 ದೊಡ್ಡ ಬದಲಾವಣೆಯನ್ನು ಮಾಡುವ ಮೂಲಕ ಬ್ಯಾಂಕ್ ಚೆಕ್ ಬಳಕೆದಾರರಿಗೆ ಬಂಪರ್ ಗಿಫ್ಟ್ ನೀಡಿದೆ. ಬನ್ನಿ, ನೀವು ಕೂಡ ಮನೆಯಲ್ಲಿಯೇ ಕುಳಿತುಕೊಂಡು ಚೆಕ್ ಬುಕ್ ಬಳಕೆ ಮಾಡುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ. ಚೆಕ್ ಮೂಲಕ ಪಾವತಿ ತುಂಬ ಅನುಕೂಲಕರವಾಗಿದೆ, ಆದರೆ ಇದು ಕೆಲವು ವಿಶೇಷ ನಿಯಮಗಳನ್ನು ಹೊಂದಿದೆ. ಈ ನಿಯಮಗಳನ್ನು ಅನುಸರಿಸದಿರುವುದು ನಿಮಗೆ ಹೆಚ್ಚು ವೆಚ್ಚವಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಸಣ್ಣ ತಪ್ಪು ನಿಮ್ಮನ್ನು 2 ವರ್ಷಗಳವರೆಗೆ ಜೈಲಿಗೆ ಕಳುಹಿಸಬಹುದು. ನೀವು ಚೆಕ್ ಮೂಲಕ ವ್ಯವಹಾರಗಳನ್ನು ಮಾಡಲು ಆರಾಮದಾಯಕವಾಗಿದ್ದರೆ ಅದಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ನೀವು ತಿಳಿದಿರಬೇಕು. ಆದಾಗ್ಯೂ ಚೆಕ್ಗಳ ನಿಯಮಗಳು ಕಾಲಕಾಲಕ್ಕೆ ಬದಲಾಗುತ್ತವೆ. ಚೆಕ್ ಮೂಲಕ ಪಾವತಿಸುವಾಗ ಮೊದಲು ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಚೆಕ್ಗೆ ಲಿಂಕ್ ಮಾಡಲಾದ ಖಾತೆಯಲ್ಲಿ ಸಾಕಷ್ಟು ಹಣವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಖಾತೆಯು ಚೆಕ್ನಲ್ಲಿ ಬರೆದ ಮೊತ್ತವನ್ನು ಹೊಂದಿಲ್ಲದಿದ್ದರೆ ಅದು ಬೌನ್ಸ್ ಆಗುತ್ತದೆ ಮತ್ತು ಚೆಕ್ ಬೌನ್ಸ್ ತುಂಬ ಅಪಾಯಕಾರಿ ಪರಿಸ್ಥಿತಿಯಾಗಿದೆ. ನೀವು ಚೆಕ್ ಮೂಲಕ ವಹಿವಾಟು ನಡೆಸುತ್ತಿದ್ದರೆ ನೀವು ವಿಶೇಷವಾಗಿ 5 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಚೆಕ್ನಲ್ಲಿನ ವಿವರಗಳನ್ನು ನೀವು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತದೆ. ಉದಾಹರಣೆಗೆ, ಹಣವನ್ನು ಬರೆದ ನಂತರ ಅದನ್ನು ಸ್ಲ್ಯಾಶ್ ಚಿಹ್ನೆಯೊಂದಿಗೆ ಕೊನೆಗೊಳಿಸಿ ಮತ್ತು ಹಣದ ಮೊತ್ತವನ್ನು ಪದಗಳಲ್ಲಿ ಮಾತ್ರ ಬರೆಯಿರಿ. ಇದು ನಿಮ್ಮ ಚೆಕ್ ವಂಚನೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಚೆಕ್ ಪ್ರಕಾರವನ್ನು ಸ್ಪಷ್ಟವಾಗಿ ಸೂಚಿಸಿ. ಅದು ಪಾವತಿದಾರರ ಚೆಕ್ ಆಗಿರಲಿ ಅಥವಾ ಬೇರೆಯವರ ಚೆಕ್ ಆಗಿರಲಿ, ಅದರಲ್ಲಿ ಯಾವ ದಿನಾಂಕವನ್ನು ಬರೆಯಲಾಗಿದೆ ಈ ಮಾಹಿತಿಯು ಚೆಕ್ನಲ್ಲಿ ಸ್ಪಷ್ಟವಾಗಿರಬೇಕು. ಇದಲ್ಲದೆ ಚೆಕ್ ಬೌನ್ಸ್ ಆಗದಂತೆ ಸರಿಯಾಗಿ ಸಹಿ ಮಾಡಬೇಕು. ಚೆಕ್ನಲ್ಲಿರುವ ಸಹಿಯು ಬ್ಯಾಂಕ್ ದಾಖಲೆಗಳಿಗೆ ಹೊಂದಿಕೆಯಾಗಬೇಕು. ಅಗತ್ಯವಿದ್ದರೆ ಬ್ಯಾಂಕ್ ಅಧಿಕಾರಿ ಚೆಕ್ನ ಹಿಂಭಾಗದಲ್ಲಿ ಸುಲಭವಾಗಿ ಸಹಿಯನ್ನು ಹಾಕಬಹುದು. ಚೆಕ್ಕನ್ನು ಅಳಿಸಲಾಗದ ಪೆನ್ನಿನಿಂದ ಬರೆಯಬೇಕು. ನೀವು ಇದನ್ನು ಮಾಡದಿದ್ದರೆ ನೀವು ವಂಚನೆಯ ಅಪಾಯವನ್ನು ಎದುರಿಸುತ್ತೀರಿ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ದೃಢೀಕರಣಗಳನ್ನು ಮಾತ್ರ ಸ್ವೀಕರಿಸಲು ಪ್ರಾರಂಭಿಸುತ್ತೀರಿ. ಚೆಕ್ಕನ್ನು ನಗದು ಮಾಡುವ ಮೊದಲು ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಸಂಭವಿಸದಿದ್ದರೆ ನಿಮ್ಮ ಚೆಕ್ ಬೌನ್ಸ್ ಆಗುತ್ತದೆ ಮತ್ತು ಚೆಕ್ ಬೌನ್ಸ್ ಆಗಿದ್ದರೆ ನಿಮಗೆ ದಂಡವನ್ನು ವಿಧಿಸಬಹುದು. ಹೆಚ್ಚುವರಿಯಾಗಿ ನಿಮಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು. ಇತ್ತೀಚೆಗೆ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಜನರನ್ನು ವಂಚಿಸಲು ವಂಚಕರು ವಿವಿಧ ರೀತಿಯಲ್ಲಿ ಮೋಸ ಮಾಡುತ್ತಿದ್ದಾರೆ. ಇದೀಗ ಸಿಮ್ ಕಾರ್ಡ್ ಹೆಸರಿನಲ್ಲಿ ವಂಚನೆಗಳು ನಡೆಯುತ್ತಿವೆ. ಸಾಮಾನ್ಯವಾಗಿ ನಾವು ಸಿಮ್ ಕಾರ್ಡ್ ಪಡೆಯಲು ಹೋದಾಗ ಆಧಾರ್ ಪರಿಶೀಲನೆ ಮಾಡಲಾಗುತ್ತದೆ ಮತ್ತು ಅದರ ನಂತರ ನಿಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ನೀಡಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಆಧಾರ್ ಪರಿಶೀಲನೆಯ ನಂತರ ಸಿಮ್ ನೀಡಲಾಗುತ್ತಿರುವಾಗ ಸ್ಕ್ಯಾಮರ್ಗಳು ಬೇರೆಯವರ ಹೆಸರಿನಲ್ಲಿರುವ ಸಿಮ್ ಕಾರ್ಡನ್ನು ಹೇಗೆ ಬಳಸುತ್ತಾರೆಂದು ನೀವು ತಿಳಿಸಿದರೆ ಆಶ್ಚರ್ಯಪಡುತ್ತೀರಾ. ಪೊಲೀಸರ ಪ್ರಕಾರ ಸಿಮ್ ಕಾರ್ಡ್ ಮಾರಾಟಗಾರರು ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಗ್ರಾಹಕರ KYC ಪರಿಶೀಲನೆಯನ್ನು ಮಾಡುತ್ತಾರೆ ಮತ್ತು ಪರಿಶೀಲನೆ ವಿಫಲವಾಗಿದೆ ಎಂದು ಹೇಳುತ್ತಾರೆ. ಆದರೆ ಪರಿಶೀಲನೆ ವಿಫಲವಾಗಿಲ್ಲ. ಅದಾದ ನಂತರ ಅವರು ಮತ್ತೆ KYC ಮಾಡಿ ಅದೇ ಹೆಸರು ಮತ್ತು ವಿಳಾಸದಲ್ಲಿ ಮತ್ತೊಂದು ಸಿಮ್ ನೀಡುತ್ತಾರೆ. ಒಂದು ಸಿಮ್ ನಿಮಗೆ, ಮತ್ತೊಂದು ಸಿಮ್ ಸೈಬರ್ ಸ್ಕ್ಯಾಮ್ಗಳಿಗೆ ನೀಡಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಯಾವುದೇ ಸುಳಿವು ಸಿಗುವುದಿಲ್ಲ ಮತ್ತು ಸಿಮ್ ಕಾರ್ಡನ್ನು ನಿಮ್ಮ ಹೆಸರಿನಲ್ಲಿ ನೀಡಲಾಗುತ್ತದೆ. ಸಿಮ್ ಕಾರ್ಡ್ ವಂಚನೆಯನ್ನು ತಪ್ಪಿಸುವುದು ಹೇಗೆ? ನೀವು ಸಿಮ್ ಕಾರ್ಡ್ ಖರೀದಿಸುವಾಗಲೆಲ್ಲ ಅದನ್ನು ಅಧಿಕೃತ ಡೀಲರ್ ಅಥವಾ ಕಂಪನಿಯ ಕಿಯೋಸ್ಕೋ ಪಾಯಿಂಟ್ನಿಂದ ಖರೀದಿಸಿ. ಕೇವಲ ಅಗ್ಗದ ಕೊಡುಗೆಗಳ ಕಾರಣದಿಂದಾಗಿ ಸಿಮ್ ಕಾರ್ಡ್ ಖರೀದಿಸಬೇಡಿ. ಇಷ್ಟೆಲ್ಲ ಇದ್ದರೂ ಯಾವುದೇ ಸಂದರ್ಭದಲ್ಲೂ ಮತ್ತೆ KYC ಮಾಡಬೇಡಿ. ಅದು ಬಹಳ ಮುಖ್ಯವಾಗಿದ್ದರೆ ಮೊದಲು KYC ಸಂದೇಶವನ್ನು ಪರಿಶೀಲಿಸಿ. ಅದು ವಿಫಲವಾಗಿದೆ ಎಂದು ತೋರಿಸಿದರೆ ಮತ್ತೆ KYC ಮಾಡಿ.
ಇದಾದ ನಂತರವೂ ನಿಮ್ಮ ಹೆಸರಿನಲ್ಲಿರುವ ಸಿಮ್ ಕಾರ್ಡನ್ನು ಬೇರೆ ಯಾರಾದರೂ ಬಳಸುತ್ತಿದ್ದಾರೆಯೇ ಎಂದು ಕಾಲಕಾಲಕ್ಕೆ ಪರಿಶೀಲಿಸುತ್ತೀರಿ. ಇದಕ್ಕಾಗಿ ನೀವು ಸಂಚಾರ್ ಸಾಥಿ ಪೋರ್ಟಲ್ ಅಥವಾ ಅಪ್ಲಿಕೇಶನ್ ಅನ್ನು ಬಳಸಬಹುದು. ನೀವು https:/sancharasathi.gov.in/telecom-user ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಸೈನ್ ಇನ್ ಮಾಡಬಹುದು ಮತ್ತು ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ಸಕ್ರಿಯವಾಗಿವೆ ಎಂಬುದನ್ನು ನೋಡಬಹುದು. ನೀವು ಬಳಸದೇ ಇರುವ ಇನ್ನೊಂದು ಸಿಮ್ ಸಕ್ರಿಯವಾಗಿದ್ದರೆ ಅದನ್ನು ತಕ್ಷಣವೇ ನಿರ್ಬಂಧಿಸಿ. ದೇಶಾದ್ಯಂತ ಇರುವ ದೇಶದ ಎಲ್ಲ ಜನತೆಗೆ ಇದೀಗ ಕೇಂದ್ರ ಸರ್ಕಾರ ಸೇರಿದಂತೆ ರಾಜ್ಯ ಸರ್ಕಾರವು ಕೂಡ ಹಲವು ಯೋಜನೆಗಳನ್ನು ಜಾರಿಗೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದೀಗ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಈ 8 ಕಾರ್ಡ್ಗಳು ಮಾಡಿಸಿಕೊಳ್ಳಲು ಸರ್ಕಾರವು ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ. ಹೌದು, ಈ 8 ಕಾರ್ಡ್ಗಳು ನಿಮ್ಮ ಬಳಿ ಇದ್ದರೆ ಸರ್ಕಾರ ಯಾವುದೇ ಯೋಜನೆ ಜಾರಿಗೆ ತಂದರೂ ಕೂಡ ಆ ಯೋಜನೆಗಳ ಲಾಭ ನಿಮಗೆ ದೊರೆಯಲಿದೆ. ಇದರಲ್ಲಿ ಪ್ರಮುಖವಾಗಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ವ್ಯಾಪಾರಿಗಳಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಡ್ ಮಾಡಿಸಿಕೊಳ್ಳುವುದು ಕಡ್ಡಾಯ. ಇಲ್ಲದಿದ್ದರೆ ನಿಮಗೆ ಸರ್ಕಾರದಿಂದ ಯಾವುದೇ ಯೋಜನೆ ಜಾರಿಗೆ ಮಾಡಿದರೂ ಕೂಡ ಆ ಯೋಜನೆಯ ಲಾಭ ನಿಮಗೆ ಸಿಗುವುದಿಲ್ಲ. ಸರ್ಕಾರದಿಂದ ನೀಡಲಾದ 8 ಪ್ರಮುಖ ಕಾರ್ಡ್ಗಳ ಮೂಲಕ ನೀವು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಬಹುದು. ಆಧಾರ್, ಕಿಸಾನ್, ಎಬಿಸಿ, ಶ್ರಮಿಕ್, ಸಂಜೀವನಿ, ಅಭಾ, ಗೋಲ್ಡನ್ ಮತ್ತು ಇ-ಶ್ರಮ್. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಅನೇಕ ರೀತಿಯ ಕಾರ್ಡ್ಗಳನ್ನು ನೀಡಲಾಗ್ತಿದೆ. ಇದು ಸಾರ್ವಜನಿಕರಿಗೆ ಅನೇಕ ಪ್ರಯೋಜನಕಾರಿ ಯೋಜನೆಗಳಿಗೆ ಬಾಗಿಲು ತೆರೆಯುತ್ತದೆ. ನೀವು ಈ ಕಾರ್ಡ್ಗಳನ್ನು ಹೊಂದಿದ್ರೆ ನೀವು ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಬಹುದು. ಈ ಲೇಖನದಲ್ಲಿ ಆ 7 ಪ್ರಮುಖ ಕಾರ್ಡ್ಗಳ ಕುರಿತು ನಾವು ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಅದರ ಮೂಲಕ ನೀವು ವಿವಿಧ ಸರ್ಕಾರಿ ಪ್ರಯೋಜನಗಳನ್ನು ಪಡೆಯಬಹುದು. ಕಿಸಾನ್ ಕಾರ್ಡ್. ವಿಶೇಷವಾಗಿ ರೈತರಿಗೆ ಕಿಸಾನ್ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ನಲ್ಲಿ ರೈತರ ಜಮೀನು ಮಾಹಿತಿ, ಖಾಸರಾ ಸಂಖ್ಯೆ, ವಿಸ್ತೀರ್ಣ ಮುಂತಾದ ಎಲ್ಲ ಮಾಹಿತಿಗಳನ್ನು ನೀಡಲಾಗಿದೆ. ಈ ಕಾರ್ಡ್ ಮೂಲಕ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಕೃಷಿ ಪರಿಹಾರದಂತಹ ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಸುಲಭವಾಗಿ ಪಡೆಯಬಹುದು. ಈ ಕಾರ್ಡ್ ರೈತರಿಗೆ ಕೃಷಿಗಾಗಿ ಸಾಲ ಪಡೆಯಲು ಸಹಾಯ ಮಾಡುತ್ತದೆ. ಎಬಿಸಿ ಕಾರ್ಡ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಈ ಕಾರ್ಡ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿದೆ. ವಿಶೇಷವಾಗಿ ಆನ್ಲೈನ್ ಕೋರ್ಸ್ಗಳನ್ನು ಅನುಸರಿಸುವ ಅಥವಾ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯುವವರಿಗೆ ವಿದ್ಯಾರ್ಥಿಗಳ ಎಲ್ಲ ಶೈಕ್ಷಣಿಕ ದಾಖಲೆಗಳು ಮತ್ತು ಅಂಕಗಳು ಈ ಕಾರ್ಡ್ನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತವೆ. ಶ್ರಮಿಕ್ ಕಾರ್ಡ್. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಿಗೆ ಈ ಕಾರ್ಡ್ ಕಾರ್ಮಿಕರಿಗೆ ಮದುವೆ ಅನುದಾನ, ಶಿಕ್ಷಣ ನೆರವು ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ 5 ಲಕ್ಷ ರೂಪಾಯಿವರೆಗಿನ ಉಚಿತ ವೈದ್ಯಕೀಯ ಚಿಕಿತ್ಸೆಯಂಥ ಹಲವಾರು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ಕಾರ್ಡ್ ಮೂಲಕ ಕಾರ್ಮಿಕರು ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭವನ್ನು ಪಡೆಯುತ್ತಾರೆ. ಸಂಜೀವನಿ ಕಾರ್ಡ್ ಸರ್ಕಾರದಿಂದ ನೀಡಲಾದ ಆರೋಗ್ಯ ಕಾರ್ಡ್ ಆಗಿದೆ. ಇದು ನಿಮಗೆ ಆನ್ಲೈನ್ OPD ಸೌಲಭ್ಯವನ್ನು ಒದಗಿಸುತ್ತದೆ. ಈ ಕಾರ್ಡ್ ಮೂಲಕ ನೀವು ಯಾವುದೇ ಸಾಮಾನ್ಯ ಕಾಯಿಲೆಗೆ ಆನ್ಲೈನ್ನಲ್ಲಿ ವೈದ್ಯರನ್ನು ಸಂಪರ್ಕಿಸಬಹುದು ಮತ್ತು ಇಸ್ಕ್ರಿಪ್ಷನ್ ಅನ್ನು ಪಡೆಯಬಹುದು. ಸಣ್ಣ ಕಾಯಿಲೆಗಳಿಗೆ ವೈದ್ಯರನ್ನು ಭೇಟಿ ಮಾಡಲು ಸಾಧ್ಯವಾಗದವರಿಗೆ ಈ ಕಾರ್ಡ್ ವಿಶೇಷವಾಗಿ ಉಪಯುಕ್ತವಾಗಿದೆ. ಔರಾ ಕಾರ್ಡ್. ಅಭಾ ಕಾರ್ಡ್. ಆರೋಗ್ಯ ದಾಖಲೆಗಳನ್ನು ಡಿಜಿಟಲ್ ಸುರಕ್ಷಿತವಾಗಿಡಲು ಸರ್ಕಾರದಿಂದ ನೀಡಲಾಗುತ್ತದೆ. ಈ ಕಾರ್ಡ್ನ ಮೂಲಕ ನಿಮ್ಮ ಎಲ್ಲ ಆರೋಗ್ಯ ಸಂಬಂಧಿತ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿರುತ್ತವೆ. ಭವಿಷ್ಯದಲ್ಲಿ ಯಾವುದೇ ವೈದ್ಯರು ಅಥವಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಸಮಯದಲ್ಲಿ ಅದನ್ನು ಸುಲಭವಾಗಿ ಪ್ರವೇಶಿಸಬಹುದು. ಈ ಕಾರ್ಡ್ ಎಲ್ಲ ನಾಗರಿಕರಿಗೆ ಲಭ್ಯವಿದೆ ಮತ್ತು ಅದನ್ನು ಮಾಡುವುದು ತುಂಬ ಸರಳವಾಗಿದೆ. ಗೋಲ್ಡನ್ ಕಾರ್ಡ್. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಗೋಲ್ಡನ್ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ ಮೂಲಕ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಪಡೆಯಬಹುದು. ಇದು ವೈದ್ಯರ ಶುಲ್ಕಗಳು, ಔಷಧ ವೆಚ್ಚಗಳು ಮತ್ತು ಸಾರಿಗೆ ವೆಚ್ಚಗಳನ್ನು ಸಹ ಒಳಗೊಂಡಿದೆ. ಈ ಕಾರ್ಡ್ನ ವಿಶೇಷತೆ ಎಂದರೆ ಇದು ದೀರ್ಘಕಾಲದ ಕಾಯಿಲೆಗಳಿಗೆ ರಕ್ಷಣೆಯನ್ನು ನೀಡುತ್ತದೆ. ಇ-ಶ್ರಮ ಕಾರ್ಡ್. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸರ್ಕಾರದಿಂದ ಇ-ಶ್ರಮ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ ಮೂಲಕ ಕಾರ್ಮಿಕರು ಪಿಂಚಣಿ ಯೋಜನೆ, ಸಾಮಾಜಿಕ ಭದ್ರತೆ ಮತ್ತು ಇತರ ಅನೇಕ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಇದಲ್ಲದೆ ಈ ಕಾರ್ಡ್ ಮೂಲಕ ಕೆಲಸಗಾರರು ಉದ್ಯೋಗ ನಿಯೋಜನೆ ಮತ್ತು ಕೌಶಲ್ಯ ತರಬೇತಿಗೆ ಅವಕಾಶಗಳನ್ನು ಪಡೆಯುತ್ತಾರೆ. ಆಧಾರ್ ಕಾರ್ಡ್.
ಆಧಾರ್ ಕಾರ್ಡ್ ಭಾರತ ಸರ್ಕಾರದಿಂದ ನೀಡಲಾದ ಪ್ರಮುಖ ದಾಖಲೆಯಾಗಿದೆ. ಇದು ನಿಮ್ಮ ಗುರುತು ಮತ್ತು ವಿಳಾಸದ ಪುರಾವೆಯಾಗಿದೆ. ಇದು 12 ಅಂಕಿಗಳ ವಿಶಿಷ್ಟ ಸಂಖ್ಯೆಯಾಗಿದ್ದು ಇದನ್ನು UIDAI ನೀಡಿದೆ. ಆಧಾರ್ ಕಾರ್ಡ್ ಇಲ್ಲದೆ ನೀವು ಅನೇಕ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಿಲ್ಲ.